ಶ್ರೀಕಾಂತ, ಈ ಕ್ಷಣನೇ ಇವನು ಬದುಕಿರಬಾರ್ದು. ಜರುಗು ಭಕ್ತಿ. ಭಕ್ತಿ, ಇವನೇ ಅಗಸ್ತ್ಯ ಕಣೆ. ನಿನ್ ತಾಯಿ ಬನಶಂಕರಿನ 18 ವರ್ಷ ಅಜ್ಞಾತವಾಸದಲ್ಲಿ ಇಟ್ಟವನು. ಈ ವಿಷಯ ನಿನಗೆ ಮುಂಚೆನೆ ಗೊತ್ತಿದ್ರೆ? ನನಗೆ ಮುಂಚೆನೆ ಗೊತ್ತಿತ್ತು. ಆದಿತ್ಯ ಅಲ್ಲ, ಅಗಸ್ತ್ಯ ಅನ್ನೋದು ನನಗೆ ಮುಂಚೆನೆ ಗೊತ್ತಿತ್ತು. ಅದು ಗೊತ್ತಿದ್ದೆ ಈ ಮದ್ವೆಗೆ ನಾನು ಒಪ್ಕೊಂಡಿದ್ದು. ಅದಕ್ಕೆ ಈ ಕಾರಣಕ್ಕಾಗಿ ಬನಶಂಕರಮ್ಮ ಗುಡಿ ಬಾಗಿಲು ಹಾಕೊಂಡಿಲ್ಲ ಅಂತಾಯ್ತು. ಈಗಿದ ಕಾರಣ ಗೊತ್ತಾಯ್ತು. ಯಾಕಮ್ಮ ಭಕ್ತಿ ವಿಷಯ ಮುಚ್ಚಿಟ್ಟೆ? ನೀನು ಆ ತಾಯಿ ಮಗಳು ಅಂತ ನಂಬಿರೋರಮ್ಮ ನಾವು. ಅಂತವಳು ಇಂಥ ಕ್ರಿಮಿನ ಮದುವೆ ಆಗೋದು. ಈಗಲೇ ಈ ಕ್ಷಣನೇ ಮಂಟಪದಿಂದ ಆಚೆ ಬಾ. ಬರಲ್ಲ, ನಾನು ಬರಲ್ಲ. ನೀನ್ ತಗೊಂಡಿರೋ ನಿರ್ಧಾರ ಸರಿ ಇಲ್ಲ ಭಕ್ತಿ. ಆ ತಾಯಿ 18 ವರ್ಷ ಬಾಗ್ಲು ಹಾಕೊಂಡಿದ್ದು ಇವನಿಂದ. ಮತ್ತೆ ಬನಶಂಕರಮ್ಮನ ಗುಡಿ ಬಾಗ್ಲು ತೆಗ್ದಿದ್ದು ಅಗಸ್ತ್ಯ ಅಗ್ರಹಾರ ಕಾಲಿಟ್ಟ ಮೇಲೆ ಚಿಕ್ಕಪ್ಪ. ಚಿಕ್ಕಪ್ಪ, ಅಗಸ್ತ್ಯ ಊರ್ ಬಿಟ್ಟು ಹೋಗ್ಬೇಕಾದ್ರೆ ಅವನಿಗೆ ಬರೀ 9 ವರ್ಷ. ಅಪ್ಪನ್ ಕಳ್ಕೊಂಡಿದ್ ಕೋಪದಲ್ಲಿ, ದುಃಖದಲ್ಲಿ, ಅದು ಅಲ್ಲದೆ ಸತ್ಯ ಸುಳ್ಳು ಏನು ಗೊತ್ತಿಲ್ಲರ ವಯಸ್ಸದು. ಅಪ್ಪನ್ ಕಳ್ಕೊಂಡಿದ್ ನೋವಲ್ಲಿ, ಕೋಪದಲ್ಲಿ, ಮೇಲಾಗಿ ಅಮ್ಮ ಅನ್ನೋ ಸಲಿಗೆಯಲ್ಲಿ ಬನಶಂಕರಮ್ಮನ್ ಮುಂದೆ ದುಃಖ ತೋಡ್ಕೊಂಡ. ಆ ಪುಟ್ಟ ಮಗು ಸಂಕಟದಿಂದ ಆಡ್ತಿರೋ ಮಾತುಗಳನ್ನ ಕೇಳಿಸ್ಕೊಂಡು ಬಾಗ್ಲ ಹಾಕೊಳ್ಳೋಷ್ಟು ಕಠೋರಳಲ್ಲ ನನ್ನಮ್ಮ. ಹೇಳಿ ಚಿಕ್ಕಪ್ಪ, ಆ ಮಗು ಮಾತನ್ನ ಕೇಳಿಸ್ಕೊಂಡು ನನ್ನ ಅಮ್ಮನ್ ಕೋಪ ಬರೋಕ್ ಸಾಧ್ಯನಾ? ನಿಜ ಹೇಳ್ಬೇಕು ಅಂದ್ರೆ ಅಗಸ್ತ್ಯನ ಈ ಊರವರು ನೀವೆಲ್ಲ ಬಯೋದನ್ನ ಕೇಳಿಸ್ಕೊಳಕ್ಕಾಗ್ದೆ ಬನಶಂಕರಮ್ಮ ಗರ್ಭಗುಡಿ ಬಾಗ್ಲಾಕೊಂಡ್ಲು ಅನ್ಸುತ್ತೆ. ಅದರ್ಥ ಆಗದೆ ನೀವು ಭಕ್ತಿ, ಚಿಕ್ಕಮ್ಮ, ಶಾಸ್ತ್ರಿಗಳೇ, ಯಾಕೋ? ನಾನು ನಿಂಗೆ ಮಾತು ಕೊಟ್ಟಿದ್ದೀನಿ. ಶಾಸ್ತ್ರಿಗಳೇ, ಇಲ್ಲಿ ತಪ್ಪಾಗಿದೆ ನಿಜ. ತಪ್ಪಲ್ಲ, ಅಪರಾಧ ಆಗಿರೋದು. ಸರಿನೇ ಮಾಡಕ್ಕಾಗ್ದಿರೋವಂಥ ಅಪರಾಧ ಆಗಿದೆ. ಚಿಕ್ಕಪ್ಪ, ಈ ಅಗಸ್ತ್ಯ ಮಾತಿಗೆ ಮಾತು ಬೆಳೆಸೋವಷ್ಟು ಯೋಗ್ಯ ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ ನಾನು. ಭಕ್ತಿ, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಈಗ ನಿನ್ ಮುಂದಿರೋದು 2 ಆಯ್ಕೆ. ಒಂದು, ಈ ಮದುವೆಯಿಂದ ಹಿಂದಕ್ಕೆ ಸರಿಯೋದು. 2ನೇದು ನಿನ್ ತವರು ಸಂಬಂಧನ ಕಡ್ಕೊಳ್ಳೋದು.
ನಿನಗೆ ಬಿಟ್ಟಿದ್ದು. ರಾಘು, ನೀನ್ ಹೀಗ್ ನಗ್ತಿದ್ರೆ ಯಾರಾದ್ರೂ ಬರ್ತಾರಷ್ಟೇ. ನನಗಾಗ್ತಿರೋ ಖುಷಿಗೆ ನಾನು ಎಲ್ಲಿದ್ದೀನಿ ಏನ್ ಮಾಡ್ತಿದ್ದೀನಿ ಒಂದು ಗೊತ್ತಾಗ್ತಿಲ್ಲ ಅಕ್ಕ. ಆದ್ರೂ ಪಾಪ ಕಣೆ ಅವಳು. ಅಲ್ಲ ಅಕ್ಕ, ಹೀಗಿದ್ದೆ ಎಲ್ಲ ಸಾಧಿಸ್ಕೊಂಡ್ಬಿಟ್ಲು ನೋಡು. ಅಬ್ಬಬ್ಬಬ್ಬಾ, ಏನ್ ನಾಟಕ. ಒಟ್ನಲ್ಲಿ ಅವಳಿಗಂತೂ ಆ ದೊಡ್ಡ ಮನೆ ಹುಚ್ಚು ಬಿಡ್ತಾ ಇಲ್ಲ ಅನ್ನೋ. ರಾಘು, ಅಕ್ಕ ನೀನೇನು ಅವಳ ಪರವಾಗಿ ಮಾತಾಡ್ಬೇಡ. ಆದ್ರೂ ಮೊದಲನೇ ಸರಿ ನನ್ಗೆ ಭಕ್ತಿ ನೋಡಿ ಪಾಪ ಅನಿಸ್ತಿದೆ. ನಿನ್ ಲಾಜಿಕ್ಕೇ ನನ್ಗೆ ಅರ್ಥ ಆಗ್ತಿಲ್ಲ ಕಣೆ. ಅಯ್ಯೋ ಅಕ್ಕ, ಅದ್ರಲ್ಲಿ ಅರ್ಥ ಆಗೋದು ಏನೂ ಇಲ್ಲ. ಒಂದು ವೇಳೆ ಆ ಭಕ್ತಿ ಆ ಮುತ್ತುನ್ ಮದ್ವೆ ಆಗಿದ್ರೆ ಅಥವಾ ಇದೇ ಹುಚ್ಚನ್ನ ಕಟ್ಕೊಂಡಿದ್ರು ಅವಳು ಬಾಳು ನರ್ಕ ಆಗುತ್ತೆ ಅಂತ ಯೋಚನೆ ಮಾಡಿ ಮಾಡಿ ನಂಗಂತೂ ಸಾಕಾಗ ಹೋಗಿತ್ತು. ಇವಾಗ ಅಗಸ್ತ್ಯನ ಮದ್ವೆ ಆದ್ರೆ ಚಿಕ್ಕ ಮಾವ ಹೇಳಿದ್ದು ಕೇಳಿಸ್ಕೊಳ್ಳಿಲ್ವಾಕ, ಎಲ್ಲ ಕಳ್ಕೊತಾಳೆ. ಭಕ್ತಿ ಮದ್ವೆ ಆಗಲ್ಲ ಅಂದ್ರೆ ಅನಿಷ್ಟ ತರ ಇದೇ ಮನೇಲಿ ಬಿದ್ದಿರ್ತಾಳೆ ಅಷ್ಟೇ. ಮದ್ವೆ ಆದ್ರೆ ಅಮ್ಮನ್ ಸಂಬಂಧ, ಚಿಕ್ಕಪ್ಪ ಚಿಕ್ಕಮ್ಮನ್ ಅಕ್ಕರೆ, ಅಣ್ಣನ್ ಪ್ರೀತಿ ಎಲ್ಲ ಕಳ್ಕೊತಾಳೆ. ಅದೆಲ್ಲ ಕಳ್ಕೊಂಡು ಅವಳು ಬದುಕಿದ್ದು ಸತ್ತಂಗೆನೆ ಅಲ್ವಾ. ಭಕ್ತಿ ಅಗಸ್ತ್ಯನ್ನೇ ಮದ್ವೆ ಆಗ್ಬೇಕು, ಆಗ್ಲೇ ಅವಳು ಶಾಪಗ್ರಸ್ತೆ ಆಗೋದು. ನಮ್ ಭಕ್ತಿ ಹೀಗ್ ಮಾಡೋದಕ್ಕೆ ಸಾಧ್ಯನಾ? ರೀ, ನಮ್ ಕಣ್ಣಾರೆ ನೋಡ್ತಾ ಇದೀವಲ್ರಿ.